ದ ವರ್ಡ್ ಕನ್ನಡ. Sing all together. Sode hode, sode hode. Once again. Sode hode, sode hode. Sode hode ni modala koneya se nanna edigi hidiso ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡನ್ನೇಕೆ ಕಿಟಕಿಲೇ ನಾಕಾದೆ. ಅವ್ರ ಬಗ್ಗೆ ಒಂದು ಎರಡು ಮಾತನ್ನ ಹೇಳಬೇಕು. ಉದಯ ಮ್ಯೂಸಿಕ್ ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ನೋಡ್ತೀವಲ್ವಾ, ಹೌದು, ಉದಯ ಮ್ಯೂಸಿಕ್ ಇದರ ನಿರೂಪಕಿಯಾಗಿ ಹಾಗೆ ಜಿ ಕನ್ನಡ ಉದಯ ಟಿವಿ ಇದರ ಸೀರಿಯಲ್ ಆಕ್ಟ್ರೆಸ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಈ ಒಂದು ಮಲ್ಟಿ ಟ್ಯಾಲೆಂಟೆಡ್ ಪ್ರತಿಭೆ. ಸೊ ದೂರದ ಬೆಂಗಳೂರಿಂದ ಸರಿಸುಮಾರು 500 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಿ ನಮ್ಮ ಸಿರಸಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರನ್ನ ಎಷ್ಟು ಗ್ರ್ಯಾಂಡ್ ಆಗಿ ನಾವೊಂದು ಈ ಒಂದು ಸಿರಸಿ ಉತ್ಸವ 2025ಕ್ಕೆ ಬಹಳ ವಿಜೃಂಭಣೆಯಿಂದ ಸ್ವಾಗತಿಸ್ಕೊಳ್ಬೇಕು ಅಂತ ಕೋರಿಕೋತಾ, ಸೊ ಅವಾಗಲೇ ಹೇಳಿದ ಹಾಗೆ ಎಲ್ಲರೂ ಜೋರಾಗಿ ಕೂಗ್ಬೇಕು, ವಿಜಲ್ಸ್ ಹಾಕ್ಬೇಕು, ಹಾಗೆ ಆಶೀರ್ವಾದಗಳ ಚಪ್ಪಾಳೆಗಳನ್ನ ಕೊಡಬೇಕು. ಕೊಡ್ತೀರಲ್ವಾ ಸಿರ್ಸಿ? ಎಸ್ ಸಿರ್ಸಿ, ಆರ್ ಯು ರೆಡಿ? ಎಸ್, ಹಾಗಿದ್ರೆ ಜೋರಾಗಿರುವಂತಹ ಒಂದು ಕೂಗು, ಸಿಳ್ಳೆ ಚಪ್ಪಾಳೆಗಳು ಮೂಡಿ ಬರ್ಲಿ ಅಂತ ಕೋರಿಕೋತಾ, ಲೆಟ್ಸ್ ಕೌಂಟ್ ಡೌನ್ಸ್ ಬಿಗಿನ್ಸ್. 3, 2, 1 and let's welcome on the stage Injara from Bengaluru. Let's ಸಾಲ್ತಾ ಇಲ್ಲ ಅನ್ಸ್ತಾ ಇಲ್ವಾ ಎನರ್ಜಿ? ಊಟ ಆಯ್ತಾ ಎಲ್ರದು? ಇಲ್ಲ ಅಂತ ಮಾತ್ರ ನೋಡಿ ಏನ್ ಚಂದವಾಗಿ ಹೇಳ್ತಿದ್ದೀರೋ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಶಿರ್ಸಿಗೆ ಬರೋದಕ್ಕೆ. ಮೊದಲನೇದಾಗಿ ಇಷ್ಟೊತ್ತು ನಮ್ಮನ್ನ ರಂಜಿಸಿದಂಥ ಶಿರ್ಸಿಯ ಎಲ್ಲ ಮಕ್ಕಳಿಗೆ, ಕಲಾವಿದರಿಗೆ ಜೋರಾದ ಚಪ್ಪಾಳೆಯನ್ನ ಕೊಡೋಣ. ನಮ್ಮ ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ, ನಮ್ಮ ಕಲೆಯನ್ನ ಬಿಂಬಿಸಿರುವಂತಹ ಎಲ್ಲ ಕಲಾವಿದರಿಗೆ ಜೋರ್ ಚಪ್ಪಾಳೆ. ನಿಮ್ಮನೆ ಮಕ್ಕಳು, ನಿಮ್ಮನೆ ಕಲಾವಿದರು. ಚಪ್ಪಾಳೆ ಸದ್ದು ಕಡಿಮೆ ಇದೆ, ಆದ್ರೂ ನಮ್ಮ ಕರ್ನಾಟಕದ ಇತಿಹಾಸ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡ ಇತಿಹಾಸ ನಮ್ಮ ಶಿರ್ಸಿಗೆ ಕೂಡ ಇದೆ. ಹಚ್ಚ ಹಸಿರು ತುಂಬಿರುವಂತಹ, ದಟ್ಟವಾದ ಕಾಡಿರುವಂತಹ, ಪ್ರಶಾಂತವಾದ ಪರಿಸರ ಇರುವಂತಹ ನಮ್ಮ ಶಿರಸಿಗೆ ನಾನು ಇದೇ ಮೊದಲನೇ ಬಾರಿ ಬಂದು ಶಿರಸಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಹಾಗಾಗಿ ಶಿರಸಿ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ನನಗೆ ಅವಕಾಶವನ್ನ ನೀಡಿರುವಂತಹ ನಮ್ಮ ಶ್ರೀ ಪಂದಳ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ, ಇದಕ್ಕೆ ಒಂದು ದೊಡ್ಡ ದೊಡ್ಡ ನಮಸ್ಕಾರ ಮತ್ತು ಧನ್ಯವಾದಗಳು. ಹಾಗೆ ನಮ್ಮ ಶಿರಸಿ ಪ್ರೇಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. 2013ರಲ್ಲಿ ಶುರುವಾದಂಥ ಶ್ರೀ ಪಂದಳ ಚಾರಿಟಬಲ್ ಟ್ರಸ್ಟ್, 2018ರಲ್ಲಿ ಶುರುವಾದಂಥ ಸಮೃದ್ಧಿ ಮಹಿಳಾ ಮಂಡಳ, ಎರಡೂ ಮಾಡ್ತಾ ಇರುವಂತಹ ಕೆಲಸ ತುಂಬಾ 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 ಕಷ್ಟವಾದದ್ದು. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಅವರು ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಟ್ಯಾಗ್ ಲೈನೇ ಇದೆ, ಸೇವೆಯೇ ಪರಮ ತೃಪ್ತಿ. ನಾನು ಅದನ್ನೇ ನೋಡಿದ್ದು ಅಲ್ಲಿ. ಅವರು ಒಂದು ಡೀಟೇಲ್ಸ್ ಅನ್ನ ಕಳಿಸಿದಾಗ ತುಂಬಾನೇ ಖುಷಿ ಆಗುತ್ತೆ. ಮಕ್ಕಳಿಗೆ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡೋದ್ರಿಂದ ಹಿಡಿದು ಸಾರ್ವಜನಿಕರ ಹಿತಕ್ಕಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಶ್ರೀ ಪಂದಳ ಚಾರಿಟಬಲ್ ಟ್ರಸ್ಟ್ ಮತ್ತು ಸಮೃದ್ಧಿ ಮಹಿಳಾ ಮಂಡಳಕ್ಕೊಮ್ಮೆ ಜೋರ್ ಚಪ್ಪಾಳೆ ಬರಲಿ. ಓಕೆ, ಈಗ ನೋಡೋಣ ಅದು ಹೇಗೆ ನೀವು ಶೌಟ್ ಔಟ್ ಕೊಡಲ್ಲ, ಶಿಳ್ಳೆಗಳು ಕೊಡಲ್ಲ ಅಂತ. ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ ಇದ್ದೀರಾ?
ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಫ್ಯಾನ್ಸ್ ಇದ್ದೀರಾ? ನಮ್ಮ ಕನ್ನಡದ ಕಂಪನ್ನ ವಿಶ್ವದಾದ್ಯಂತ ಪಸರಿಸುವಂತೆ ಮಾಡ್ತಾ ಇರುವಂತ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನ್ಸ್ ಇದ್ದೀರಾ? ಯಾಕೆ ನಮ್ಮ ಕನ್ನಡದ ನಟರ ಹೆಸರನ್ನ ತಗೊಂಡೆ ಅಂತ ಹೇಳಿದ್ರೆ, ಮುಸ್ಸಂಜೆ ಮಾತು ನೋಡಿದಿರಲ್ವಾ? ಅಪ್ಪು ಸರ್ ಅವರ ಜಾಕಿ ನೋಡಿದಿರಲ್ವಾ? ಈ ಎಲ್ಲಾ ಸಿನಿಮಾಗಳ ಹಾಡುಗಳನ್ನ ನಮಗೋಸ್ಕರ ಹಾಡಿ ರಂಜಿಸಿರೋದು ನಮ್ಮೆಲ್ಲರ ನೆಚ್ಚಿನ ಸೋನು ನಿಗಮ್ ಅವರು. ಕನ್ನಡ ಹಾಡುಗಳನ್ನ ಹಾಡೋದು ಅಂದ್ರೆ ಸುಲಭ ಅಲ್ಲ, ಉಚ್ಚಾರಣೆ ಸ್ಪಷ್ಟವಾಗಿರ್ಬೇಕಾಗತ್ತೆ. ಅಲ್ಪ ಪ್ರಾಣ ಮಹಾಪ್ರಾಣ ಅಂತೂ ಅದ್ಭುತವಾಗಿರ್ಬೇಕಾಗತ್ತೆ. ಕನ್ನಡವನ್ನ ಕಲಿತು ಹಾಡೋದಕ್ಕೆ ಶುರು ಮಾಡಿದ್ದು ಸೋನು ನಿಗಮ್ ಅವರು. ವಿಷ್ಣುವರ್ಧನ್ ರವರ ಜೀವನದಿ ಸಿನಿಮಾದ ಮೂಲಕ ಕನ್ನಡ, ತಮಿಳು, ಬಂಗಾಲಿ ಹಾಡುಗಳನ್ನ ಹಾಡ್ತಾ ಬಂದಿದ್ದಾರೆ. ಯಾಕೆ ಸೋನು ನಿಗಮ್ ಅವರ ಕುರಿತಾಗಿ ನಾನು ಮಾತನಾಡ್ತಿದ್ದೀನಿ ಅಂದ್ರೆ, ನಮ್ಮ ಜೊತೆ ಇವತ್ತು ಜೂನಿಯರ್ ಸೋನು ನಿಗಮ್ ಆದಂತಹ ಶಮೀರ್ ಅವರಿದ್ದಾರೆ. ಅವ್ರನ್ನ ಜೋರಾದ ಚಪ್ಪಾಳೆಯೊಂದಿಗೆ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ. ನಿಮ್ಮೆಲ್ಲರನ್ನ ರಂಜಿಸಲಿದ್ದಾರೆ ಶಮೀರ್ ಮುಡಿಪು ಅವರು, ದ ಜೂನಿಯರ್ ಸೋನು ನಿಗಮ್ ಅವರು. ಈಗ ನಮ್ಮ ಶಿರಸಿ ಉತ್ಸವ 2025ರಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೋನು ನಿಗಮ್ ಅವರ ಅದ್ಧೂರಿ ಹಾಡುಗಳು ಜೂನಿಯರ್ ಸೋನು ನಿಗಮ್ ಆದಂತಹ ಶಮೀರ್ ಮುಡಿಪು ಅವರಿಂದ. ಎಲ್ಲರ ಹಾಡುಗಳನ್ನು ಹಾಡೋಣ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಚಂದನವನದಲ್ಲಿ ನಮ್ಮನ್ನ ರಂಜಿಸ್ತಾ ಇರುವಂತಹ ಎಲ್ಲ ಸ್ಟಾರ್ ನಟರ ಅದ್ಧೂರಿ ಹಾಡುಗಳನ್ನ ಕೇಳೋಣ. ಈ ಒಂದು ಅದ್ಧೂರಿ ಸಂಜೆ ವೇದಿಕೆ ಎರಡೂ ನಿಮ್ಮದೇ. ನಿಮ್ಮೆಲ್ಲರ ಚಪ್ಪಾಳೆ ಶಿಳ್ಳೆಯೊಂದಿಗೆ ಮತ್ತೆ ನಾವು ಕಾರ್ಯಕ್ರಮ ಶುರು ಮಾಡ್ತಿದೀವಿ. ಯಾರಪ್ಪ ಡಿ ಬಾಸ್ ಅಂತ ಕೂಗ್ದವರು? ಡಿ ಬಾಸ್ ಫ್ಯಾನ್ಸು ನೋಡಿ, ಅಲ್ಲ ಅಲ್ಲಿ ಮೈದಾನದಿಂದ ಹೊರಗೂ ಇದಾರಪ್ಪ ನಮ್ಮ ಪ್ರೇಕ್ಷಕರು. ಆ ಕಡೆ ಇರೋ ನಮ್ಮ ಪ್ರೇಕ್ಷಕರು ದಯಮಾಡಿ ಒಳಗ್ ಬಂದು ಆಸೀನರಾಗಬೇಕಾಗಿ ವಿನಂತಿ. ಈಗ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಕೆಲವೇ ಕ್ಷಣಗಳಲ್ಲಿ. ನಕ್ಷತ್ರ ತಂದು ಕೊಡಲೇ ನೀನು
ಬೇಕಿತ್ತು ಜಾಗ ಯಾವನ ತಾಳುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ಎಲ್ಲೋ ಕೂಡಿ ನೀನೇ ಸಿಕ್ಕ ಶಾಯರಿ ಸೋದೆ ಹೋದೆ ಸೋದೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡನೇಕೆ ಕಿಟಕಿಲೇ ನಾಕಾದೆ ಸಮಯಾನಿ ನಿಂತೋದೆ ಅವಳ ಅಂಗೈಯಲ್ಲೇ ನಾನು ಶರಣಾದೆ ಅವಳ ಗುಂಗಿನಲ್ಲೇ ಸಿಂಗ್ ಆಲ್ ಟುಗೆದರ್ ಸೋದೆ ಹೋದೆ ಸೋದೆ ಹೋದೆ once again ಸೋದೆ ಹೋದೆ ಸೋದೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡನ್ನೇಕೆ ಕಿಟಕಿಲೇ ನಾಕಾದೆ ಥ್ಯಾಂಕ್ ಯು ಸೋತು ಹೋಗಿರೋದಂತೂ ನಿಜ ನಮ್ಮ ಜೂನಿಯರ್ ಸೋನು ನಿಗಮ್ ಅವರ ಹಾಡಿಗೆ, ಹೌದಾ ಇಲ್ವಾ? ಮಕ್ಕಳು ಮಾತ್ರ ಹೇಳ್ತಿದಾರಪ್ಪ ಹೌದು ಅಂತ. ಇಲ್ಲಿ ನಮ್ಮ ಮುಂದೆಕ್ಕೂ ಆಸೀನರಾಗಿರುವಂತ ಬ್ಯೂಟಿಫುಲ್ ಲೇಡೀಸ್, ಹೌದಾ ಇಲ್ವಾ? ನೋಡಿ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೆಂಗೆ ಸೌಂಡ್ ಮಾಡ್ತಾರೆ. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.